ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಕಾವ್ಯ ಹರಿಕೃಷಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ವೆಲ್ಕಮ್ ಫ್ರೆಂಡ್ಸ್. ಸೊ ನಾನಿವತ್ತು ಅಫೋರ್ಡಬಲ್ ಪ್ರೈಸಲ್ಲಿ ಕಡಿಮೆ ಬೆಲೆಯಲ್ಲಿ ಯಾವ ರೀತಿಯಾದಂತಹ ಮೇಕಪ್ಪನ್ನು ಮಾಡ್ಬೋದು ಅಂತ ಹೇಳಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ನಾನಿಲ್ಲಿ ವೇರ್ ಮಾಡಿರೋದು ಸ್ಯಾರಿಗೆ ತಕ್ಕ ಹಾಗೆ ಮೇಕಪ್ ಯಾವ ಥರ ಮಾಡೋದು, ನಿಮಗೊಂದು ಸಿಂಪಲ್ ಫಂಕ್ಷನ್ಗೆ ಹೋಗಿ ಗ್ರ್ಯಾಂಡ್ ಲುಕ್ ಕೊಡೋದು ಯಾವ ಥರ ಅಂತೇಳಿ ನಾನು ಸಿಂಪಲಾಗಿ ಹೇಳ್ಕೊಡ್ತೀನಿ. ಮೊದಲಿಂದ ಕೊನೆವರೆಗೂ ವಿಡಿಯೋನ ನೋಡಿ, ಹಾಗೆ ಕೂಡ ಸಬ್ಸ್ಕ್ರೈಬ್ ಕೂಡ ಮಾಡಿ. ಸೊ ಫಸ್ಟ್ ನೀಟಾಗಿ ನಿಮ್ಮ ಫೇಸನ್ನು ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ 2 ಟೈಮ್ಸು. ಸೊ ಅದಾದಮೇಲೆ ಫಸ್ಟ್ ಸ್ಟೆಪ್ ಬಂದು ಮಾಯ್ಶ್ಚರೈಸರ್ ನಾನಿಲ್ಲಿ ಪಾಂಡ್ಸನ್ನು ತೊಗೊಂಡಿದ್ದೀನಿ. ಸೊ ಇದ್ರ ಬೆಲೆ ಬಂದು 59 ರುಪೀಸ್, 60 ರುಪೀಸ್, ಅರೌಂಡ್ 60 ರುಪೀಸ್. ಆಲ್ಮೋಸ್ಟ್ ಎಲ್ಲ ಪ್ರಾಡಕ್ಟ್ಸು ಬಿಲೋ 100 ರುಪೀಸ್ ಇರೋದೇ ನಾನು ತೋರಿಸ್ತೀನಿ. ಒಂದೆರಡು ಪ್ರಾಡಕ್ಟ್ ಮಾತ್ರ 100 ಅಬೌವ್ ಇರುತ್ತೆ. ಸೊ 200 ಒಳಗಡೆ ಇರುತ್ತೆ ಎಲ್ಲ ಪ್ರಾಡಕ್ಟು. ನಿಮಗೆ ಕೈಗೆ ಇಟ್ಕೋವಂಥ ಬೆಲೆಯಲ್ಲೇ ಇರೋವಂಥ ಪ್ರಾಡಕ್ಟ್ಸ್ ಆಗಿರುತ್ತೆ. ತುಂಬಾ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ. ಸೊ ಫಸ್ಟು ನೀವು ಮುಖಕ್ಕೆ, ನಿಮ್ಮ ಫೇಸ್ಗೆ ಚೆನ್ನಾಗಿ ಮಾಯ್ಶ್ಚರೈಸರ್ನ ಅಪ್ಲೈ ಮಾಡ್ಕೊಳ್ಳಿ. ಯಾವುದೇ ರೀತಿಯಾದಂತಹ ನಿಮ್ಮ ಸ್ಕಿನ್ಗೆ ಎಫೆಕ್ಟ್ ಆಗೋದಿಲ್ಲ ಮೇಕಪ್ಪು. ಸೊ ಇದು ಫಸ್ಟು ಮಾಯ್ಶ್ಚರೈಸರ್ ಸ್ಟೆಪ್ ಆಯಿತು. ಸೊ ನೆಕ್ಸ್ಟು ನಿಮ್ಮ ಹತ್ರ ಟೋನರ್ ಇತ್ತು ಅಂದರೆ ಟೋನರ್ನ ಯೂಸ್ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಾನು ತೊಗೊಂಡಿದ್ದೀನಲ್ಲ ನೋಡಿ, ಸೊ ರೋಸ್ ವಾಟರ್ ಇದ್ರ ಬೆಲೆ 20 ರುಪೀಸ್. ಓಕೆನಾ, 20 ರುಪೀಸ್. ಇದನ್ನು ನೀವು ಕೈಗೆ ಸ್ವಲ್ಪ ತೊಗೊಂಡು ಒಂದು 3 to 4 ಡ್ರಾಪ್ಸನ್ನು ತೊಗೊಂಡು ಚೆನ್ನಾಗಿ ಫೇಸ್ ಮೇಲೆ ನೀವು ಅಪ್ಲೈ ಮಾಡ್ಕೋಬೇಕಾಗುತ್ತೆ. ನಾನು ಎಲ್ಲ ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ. ಓಕೆನಾ. ಸೊ ನೋಡಿ, ನೀಟಾಗಿ ನಿಮ್ಮ ಮೂಗಿನ ಹತ್ರ, ಕಣ್ಣುಗಳ ಹತ್ರ ಎಲ್ಲ ಕಡೆ ನೀಟಾಗಿ ನಾನು ಯಾವ ಥರ ಪ್ರೊಸೆಸ್ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ನಿಮ್ಮ ಕೈಗಳಿಂದ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ಇದು ಸೆಕೆಂಡ್ ಸ್ಟೆಪ್ ಆಯಿತು, ಟೋನರು. ಸೊ ನೆಕ್ಸ್ಟ್ ಬಂದು ಸನ್ಸ್ಕ್ರೀನು. ಸೊ ನಾನಿಲ್ಲಿ ಔಟ್ಸೈಡ್ ಹೋಗ್ತಿರೋದ್ರಿಂದ ಸನ್ಸ್ಕ್ರೀನನ್ನು ಬಳಸ್ತಿದ್ದೀನಿ, ಯಾಕಂದರೆ ಬಿಸಿಲಲ್ಲಿ ಹೋಗೋದ್ರಿಂದ. ಸೊ ಸನ್ಸ್ಕ್ರೀನನ್ನು ಬಳಸ್ತಿದ್ದೀನಿ. ಇಲ್ಲಿ ಮಮಾಅರ್ತ್ ಅವರ ಸನ್ಸ್ಕ್ರೀನನ್ನು ಬಳಸುತ್ತಿದ್ದೀನಿ. ಇದ್ರ ಬೆಲೆ ಬಂದು 70 ರುಪೀಸ್ ಅಷ್ಟೇ. ಓಕೆನಾ. ಸೊ ಇದನ್ನು ನೀಟಾಗಿ ನೀವು ಫೇಸ್ಗೆಲ್ಲ ಅಪ್ಲೈ ಮಾಡ್ಕೋಬೇಕಾಗುತ್ತೆ. ಸೊ ನೀವು ಕೈಗೂ ಕೂಡ ಅಪ್ಲೈ ಮಾಡ್ಕೋಬೋದು, ಹ್ಯಾಂಡ್ಸ್ಗೂ ಕೂಡ ಸನ್ಸ್ಕ್ರೀನನ್ನು ಅಪ್ಲೈ ಮಾಡ್ಕೋಬೋದು. ತುಂಬ ಬಿಸಿಲಿರೋ ಕಾರಣದಿಂದ ಅಪ್ಲೈ ಮಾಡ್ಕೊಳ್ಳಿ. ನೀಟಾಗಿ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡ್ಕೊಬೋದು, ನಿಮಗೆ ಟ್ಯಾನ್ ಆಗೋದಿಲ್ಲ. ಸೊ ನೀಟಾಗಿ ನಾವು ಯಾವ ಥರ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ನೀವು ಅಪ್ಲೈ ಮಾಡ್ಕೊಳ್ಳಿ. ನಿಮ್ಮ ಫೇಸು ಕಿವಿ ಭಾಗಕ್ಕಾಗಿರ್ಬೋದು, ಕತ್ತಿನ ಭಾಗಕ್ಕಾಗ್ಬೋದು, ಎಲ್ಲ ಕಡೆ ನೀಟಾಗಿ ಅಪ್ಲೈ ಮಾಡ್ಕೊಳ್ಳಿ. ನೋಡಿ, ನಾನು ಯಾವ ರೀತಿಯಾಗಿ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ಅಪ್ಲೈ ಮಾಡಿಕೊಂಡು ಟ್ಯಾಪ್ ಮಾಡಿ. ಸೊ ಅದಾದಮೇಲೆ ನೆಕ್ಸ್ಟ್ 4th ಸ್ಟೆಪ್ ಬಂದು ನಾನಿಲ್ಲಿ ಕನ್ಸಿಲರ್ನ ಯೂಸ್ ಮಾಡ್ತಾಯಿದ್ದೀನಿ. ಇಲ್ಲಿ ನಾನು ಲಿಕ್ವಿಡ್ ಕನ್ಸಿಲರ್ನ ಯೂಸ್ ಮಾಡ್ತಿಲ್ಲ. ಸೊ ಲಿಕ್ವಿಡ್ ಕನ್ಸಿಲರ್ ಬೆಲೆ ಜಾಸ್ತಿ ಇರೋದ್ರಿಂದ ಸೊ ಇಲ್ಲಿ ನಾನು ಈ ಒಂದು ನಾನು ತೋರಿಸ್ತೀನಲ್ಲ ಆ ಒಂದು ಕನ್ಸಿಲರ್ನ ಯೂಸ್ ಮಾಡ್ತಿರೋದು. ಇದ್ರ ಬೆಲೆ ಬಂದು 100 ರುಪೀಸು. ಸೊ ಇದರಲ್ಲಿ 2 in 1 ಇದೆ. ಸೊ ಹೈಲೈಟರು ಮತ್ತು ಕನ್ಸಿಲರ್ ಎರಡೂ 2 in 1 ಇದೆ. ಇದರ ಬೆಲೆ ಬಂದು 100 ರುಪೀಸು. ಏನಪ್ಪ ಇದೆಲ್ಲ ಕಡಿಮೆ ಪ್ರಾಡಕ್ಟ್ಸ್ ಹೇಳ್ತಿದ್ದಾರೆ, ನಮ್ಮ ಫೇಸ್ಗೆ ಏನಾದರೂ ಡ್ಯಾಮೇಜ್ ಆಗುತ್ತಾ, ನಮ್ಮ ಫೇಸ್ಗೆ ಏನಾದರೂ ಎಫೆಕ್ಟ್ ಆಗುತ್ತೆ ಅಂದರೆ ಖಂಡಿತವಾಗ್ಲೂ ಇಲ್ಲ. ಯಾಕಂದರೆ ನಾನು ನಿಮಗೆ ಲೈವಲ್ಲೇ ಮಾಡಿ ತೋರಿಸ್ತಿರೋದು. ಯಾವುದೇ ರೀತಿಯಾದಂಥ ಪಿಂಪಲ್ಸ್ ಏನೂ ಆಗೋದಿಲ್ಲ. ಸೊ ಕಮ್ಮಿ ಬೆಲೆಯಲ್ಲೂ ನಿಮಗೆ ಚೆನ್ನಾಗಿರೋಂಥ ಪ್ರಾಡಕ್ಟ್ಸನ್ನೇ ಕೂಡ ತೋರಿಸ್ತಿರೋದು. ನೋಡಿ, ಕಣ್ಣಿನ ಕೆಳಭಾಗದಲ್ಲಾಗಿರ್ಬೋದು, ಆಮೇಲೆ ನಿಮ್ಮ ತುಟಿ ಮೇಲ್ಭಾಗ, ಅಪ್ಪರ್ ಲಿಪ್ಸ್ ಆಗಿರ್ಬೋದು, ಹಣೆ ಮೇಲೆ ಅಲ್ಲೆಲ್ಲ ಬ್ಲ್ಯಾಕ್ ಇರುತ್ತೆ. ಸೊ ನಿಮ್ಗೆ ಎಲ್ಲೆಲ್ಲಿ ಇವಾಗ ಬ್ಲ್ಯಾಕ್ ಮಾರ್ಕ್ಸ್ ಇರುತ್ತಲ್ಲ, ಚುಕ್ಕೆ ಇರುತ್ತಲ್ಲ, ಮಚ್ಚೆ ಇರುತ್ತಲ್ಲ, ಅಲ್ಲೆಲ್ಲ ಈ ಒಂದು ಕನ್ಸಿಲರ್ನ ನೀವು ಕವರ್ ಮಾಡ್ಕೊಳ್ಳಿ. ಸೊ ಇದಾದಮೇಲೆ ನಾವು ಅಂದರೆ ಕವರ್ ಮಾಡ್ಕೊಂಡಾಗ ನಿಮಗೆ ಮೇಕಪ್ ಅನ್ನೋದು ನಿಮ್ಮ ಫೇಸು ಕ್ಲಿಯರ್ ಆಗುತ್ತೆ. ಓಕೆನಾ. ಸೊ ಕ್ಲಿಯರ್ ಆದಾಗ ನೀಟಾಗಿ ಕಾಣಿಸುತ್ತೆ. ಆಗ ಅದಕ್ಕೋಸ್ಕರ ಈ ಕನ್ಸಿಲರ್ನ ಯೂಸ್ ಮಾಡ್ತೀರಿ. ನಿಮಗೇನು ಮಾರ್ಕ್ಸ್ ಇಲ್ಲ ಅಂದರೆ ಕನ್ಸಿಲರ್ನ ಸ್ಕಿಪ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಬಂದು ನಾನಿಲ್ಲಿ ನೋಡಿ, ಇದು ಫೇರ್ ಆ್ಯಂಡ್ ಲವ್ಲಿದು ಗ್ಲೋ ಇದನ್ನು ಫೌಂಡೇಶನ್ನ ಹಚ್ಕೋತಾ ಇದ್ದೀನಿ. ಅಂದರೆ ಇದು ಫೌಂಡೇಶನ್ ಅಂತ ಹೇಳೋಕ್ಕಾಗಲ್ಲ. ಸೊ ಫೌಂಡೇಶನ್ ಥರ. ಸೊ ಬೇಬಿ ಕ್ರೀಮು ಎಲ್ಲಾದರೂ ನೀವು ಕಡಿಮೆ ಚಿಕ್ಕ ಪಾರ್ಟಿಗೆ ಹೋಗ್ತಿದ್ದೀರಾ, ಸಿಂಪಲ್ ಪಾರ್ಟಿಗೆ ಹೋಗ್ತಿದ್ದೀರಾ ಅಂತಂದರೆ ಈ ಬೇಬಿ ಕ್ರೀಮನ್ನು ಯೂಸ್ ಮಾಡ್ಬೋದು. ಒಳ್ಳೆ ಲುಕ್ ಕೊಡುತ್ತೆ. ಸೊ ನೀವು ಫೌಂಡೇಶನ್ ಥರನೇ ಇರುತ್ತೆ. ಫೌಂಡೇಶನ್ ದೊಡ್ಡ ಫಂಕ್ಷನ್ಸ್ಗೆ ಹೋಗೋವಾಗ, ಮ್ಯಾರೇಜ್ಗೆ ಹೋಗುವಾಗ ಆ ರೀತಿಯಾಗಿ ಯೂಸ್ ಮಾಡಿಕೊಂಡ್ರೆ ಅವಾಗ ಚೆನ್ನಾಗಿ ಲುಕ್ ಕೊಡುತ್ತೆ. ಇದು ನನ್ನ ಸ್ಕಿನ್ಗೆ ತುಂಬಾ ಚೆನ್ನಾಗಿರುತ್ತೆ. ಬೇಬಿ ಕ್ರೀಮು, ಫೇರ್ ಆ್ಯಂಡ್ ಲವ್ಲಿ ಬೇಬಿ ಕ್ರೀಮು ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೀವು ನೋಡ್ಬೋದು. ನೋಡಿ, ಈ ರೀತಿಯಾಗಿ ನೀವು ಕೈಯಲ್ಲೂ ಬೇಕಾದರೂ ಹಚ್ಕೋಬೋದು. ಇಲ್ಲ ಅಂತಂದರೆ ಬ್ಲೆಂಡರ್ ಇರುತ್ತಲ್ಲ, ಬ್ಲೆಂಡರಲ್ಲಿ ಕೂಡ ನೀವು ಹಚ್ಕೋಬೋದು. ಬ್ಲೆಂಡರ್ ಬೆಲೆ 20 ರುಪೀಸು. ಸೊ ಈ ಒಂದು ಬೇಬಿ ಕ್ರೀಮ್ ಬೆಲೆ 120 ರುಪೀಸು. ಓಕೆನಾ. ಬೇಬಿ ಕ್ರೀಮ್ ಅಂದರೆ ಅದರಲ್ಲಿ ಗ್ರಾಮ್ಸ್ ಬರುತ್ತೆ. ನೀವು ಕಡಿಮೆ ಗ್ರಾಮ್ಸ್ ತೊಗೊಂಡ್ರೆ 100 ರುಪೀಸ್ ಒಳಗಡೆ ಇರುತ್ತೆ. ಸೊ ಇದು ಬಂದು 80 ಗ್ರಾಮ್ಸ್ ಇರೋ ಅಂಥದ್ದು. ಸೊ ಅದಕ್ಕೂ ಇದು ಜಾಸ್ತಿ ಇದೆ. ನೀವು ಇವಾಗ 10 ಗ್ರಾಮ್ಸು 20 ಗ್ರಾಮ್ಸ್ ಆ ರೀತಿ ತೊಗೊಂಡ್ರೆ ನಿಮಗೆ 50 ರೂಪಾಯಿ 70 ರೂಪಾಯಿ ಆ ರೀತಿ ಇರುತ್ತೆ. ನೋಡಿಕೊಂಡು ಗ್ರಾಮ್ಸ್ ಲೆಕ್ಕದಲ್ಲಿ ನೀವು ಸ್ವಲ್ಪ ತೊಗೊಳಂಗಿದ್ರೆ ತೊಗೋಬೋದು. ಸೊ ಇದನ್ನು ನೀಟಾಗಿ ನೀವು ಬ್ಲೆಂಡರಲ್ಲಿ ಬೇಕಾದರೂ ನೀವು ಬ್ಲೆಂಡ್ ಮಾಡ್ಕೋಬೋದು. ಇಲ್ಲ ಅಂತ ಹೇಳಿದ್ರೆ ಕೈಯಲ್ಲಿ ಕೂಡ ಬ್ಲೆಂಡ್ ಮಾಡ್ಕೋಬೋದು. ಸೊ ಕೈಯಲ್ಲಿ
ಮಾಡ್ಕೊಳ್ಳಿ. ನಾನು ಕೈಯಲ್ಲಿ ತೋರಿಸಿದ್ರೆ ನಾರ್ಮಲಾಗಿ ಬ್ಲೆಂಡರಲ್ಲಿ ಯಾವ ರೀತಿ ಮಾಡ್ಕೋತೀವೋ ಆ ರೀತಿಯಾಗಿ ಕೈಯಲ್ಲೇ ನೀವು ಮಾಡ್ಕೋಬೇಕಾಗುತ್ತೆ. ಸೊ ನೀಟಾಗಿ ಬ್ಲೆಂಡ್ ಆಗಲಿ ಅಂಥೇಳಿ ನಾನು ಬ್ಲೆಂಡರಲ್ಲಿ ಮಾಡ್ತೀನಿ. ನಿಮ್ಮ ಹತ್ರ ಬ್ಲೆಂಡರ್ ಬೇಡ ಅಂದರೆ ಕೈಯಲ್ಲಿ ಕೂಡ ಮಾಡ್ಕೊಳ್ಳಿ, ಇಲ್ಲ ಬ್ರಷಲ್ಲಾದರೂ ಮಾಡ್ಕೋಬೋದು, ಬ್ರಷ್ ಯೂಸ್ ಮಾಡಿಕೊಂಡು ಮಾಡ್ಕೋಬೋದು. ನೋಡಿ ನಾನು ಯಾವ ಥರ ಪೊಸಿಷನ್ ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ನೀಟಾಗಿ ನಿಮ್ಮ ಒಂದು ಫೇಸ್ಗೆ ಬೇಬಿ ಕ್ರೀಮನ್ನು ಹಚ್ಕೋಬೇಕಾಗಿತ್ತು. ಇದು ಸಿಂಪಲ್ ಮೇಕಪ್ ಆಗಿರೋದ್ರಿಂದ ಇದರಲ್ಲಿ ಬೇಬಿ ಕ್ರೀಮ್ ಯೂಸ್ ಮಾಡ್ತಾ ಇರೋದು. ನೆಕ್ಸ್ಟ್ ವೀಡಿಯೋಸ್ಗಳಲ್ಲಿ ನಿಮಗೆ ಫೌಂಡೇಶನ್ ಯೂಸ್ ಮಾಡಿ ಯಾವ ರೀತಿ ಮೇಕಪ್ಪನ್ನು ಮಾಡ್ಕೊಳ್ಳೋದು ಅಂತ ಕೂಡ ಹೇಳ್ತೀವಿ. ಸೊ ನೋಡಿ ನಮ್ಮ ಫೌಂಡೇಶನ್ಗಿಂತನೂ ಹೆಚ್ಚು ಗ್ಲೋ ಕೊಟ್ಟಿದೆ ಇದು. ನೋಡ್ತಾ ಇರ್ಬೋದು ನಿಮಗೆ ವೀಡಿಯೋದಲ್ಲಿ ಕಾಣಿಸ್ತಿದೆ ಎಷ್ಟು ಕ್ಲಿಯರ್ ಸ್ಕಿನ್ ಬಂದಿದೆ ಅಲ್ಲ. ಸೊ ಒಂದು ಸ್ವಲ್ಪ ಗ್ಲೋ ಆಗಿದೆ. ಓಕೆನಾ, ನೀವು ಹಾಗೆ ಕತ್ತು ಕೂಡ ಮಾಡ್ಕೋಬೇಕಾಗುತ್ತೆ. ಇಲ್ಲ ಅಂದರೆ ಮುಖ ಒಂದು ಕಲರು, ನಿಮ್ಮ ಕತ್ತು ನೆಕ್ ಒಂದು ಕಲರು ಆಗುತ್ತೆ. ಸೊ ಫೌಂಡೇಶನು ನೀಟಾಗಿ ಅಪ್ಲೈ ಆಗಿದೆ ನೋಡಿ, ಎಲ್ಲೂ ನಮಗೆ ಯಾವುದೇ ರೀತಿಯಾದಂಥ ಮಾರ್ಕ್ಸ್ ಏನು ಕಾಣಿಸ್ತಿಲ್ಲ. ನೆಕ್ಸ್ಟ್ ಬಂದು ಕಾಂಪ್ಯಾಕ್ಟನ್ನು ಯೂಸ್ ಮಾಡ್ತಾ ಇದ್ದೀನಿ. ಇದು ಬೆಲೆ ಕೂಡ 129 ರುಪೀಸ್, 130 ನಿಯರ್ 130 ರುಪೀಸು. ಓಕೆನಾ. ಸೊ ಇದು ನಿಮಗೆ ನೀಟಾಗಿ ಅಪ್ಲೈ ಮಾಡಿಕೊಡಿ. ಇದು ನಿಮಗೆ ಒಂದೊಂದು ಕಡೆ ಒಂದೊಂದು ಬೆಲೆಯಲ್ಲಿ ಸಿಗುತ್ತೆ. ಕಾಂಪ್ಯಾಕ್ಟ್ ಆದರೂ ತೊಗೋಬೋದು, ನೀವು ಲೂಸ್ ಪೌಡರ್ ಆದರೂ ತೊಗೋಬೋದು. ನಿಮಗೆ ನೋಡಿ ಯಾವುದು ಕನ್ವೀನಿಯೆಂಟ್ ಅನಿಸುತ್ತೆ, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದನ್ನು ತೊಗೊಳ್ಳಿ. ಸೊ ಕಾಂಪ್ಯಾಕ್ಟು ಚೆನ್ನಾಗಿರುತ್ತೆ, ಲೂಸ್ ಪೌಡರು ಚೆನ್ನಾಗಿರುತ್ತೆ, ಎರಡೂ ಕೂಡ ಚೆನ್ನಾಗಿರುತ್ತೆ. ಸೊ ಲೂಸ್ ಪೌಡರ್ ಬಂದು ನಾರ್ಮಲ್ ಪೌಡರ್ಸ್ ಇರುತ್ತಲ್ಲ, ಪಾಂಡ್ಸ್ ಪೌಡರ್ ಆ ರೀತಿ ಇರುತ್ತಲ್ಲ, ಆ ಥರ ಎಫೆಕ್ಟ್ ಕೊಡುತ್ತೆ. ಲೂಸ್ ಪೌಡರ್ ನಿಮಗೆ ಸ್ಕಿನ್ ಮೇಲೆ ಕೂರುತ್ತೆ ಚೆನ್ನಾಗಿ. ಓಕೆನಾ, ಅದು ಹೋಗಲ್ಲ. ಅದಕ್ಕೋಸ್ಕರ ಈ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡೋದ್ರಿಂದ ಒಳ್ಳೆ ಲುಕ್ ಕೊಡುತ್ತೆ. ನೋಡಿ ಈ ರೀತಿಯಾಗಿ ಕಾಂಪ್ಯಾಕ್ಟನ್ನು ನೀಟಾಗಿ ಎಲ್ಲ ನಿಮ್ಮ ಕಣ್ಗಳ ಮೇಲಾಗಿರ್ಬೋದು, ಮೂಗಿನ ಮೇಲೆ, ಹಣೆ ಮೇಲೆ ಎಲ್ಲ ಕಡೆ ನೀಟಾಗಿ ಹಚ್ಕೊಳ್ಳಿ. ಓಕೆನಾ. ಕಾಂಪ್ಯಾಕ್ಟ್ಗೆ ಅಂತಲೇ ಅದಕ್ಕೆ ಅಂತಲೇ ಇದು ಕೊಟ್ಟಿರ್ತಾರೆ, ಇನ್ನು ಬ್ರಷ್ ಆಗಿರ್ಬೋದು ಇಲ್ಲ ಬಫ್ ಆಗಿರ್ಬೋದು ಕೊಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವು ಕಾಂಪ್ಯಾಕ್ಟನ್ನು ಹಚ್ಕೊಳ್ಳಿ. ನೆಕ್ಸ್ಟ್ ಬಂದು ಐಬ್ರೋ ಪೆನ್ಸಿಲ್ ಇದು ಬಂದು 79 ರುಪೀಸ್ ಐಬ್ರೋ ಪೆನ್ಸಿಲು. ಸೊ ಬ್ಲೂ ಹೆವೆನ್ದು ಇದು ಐಬ್ರೋ ಪೆನ್ಸಿಲ್, ಐಲೈನರ್ ಮತ್ತು ಕಾಂಪ್ಯಾಕ್ಟು, ಹಾಗೆಯೇ ಫೌಂಡೇಶನ್ ಇದೆ, ಬಟ್ ಫೌಂಡೇಶನ್ ನಾನು ಯೂಸ್ ಮಾಡಿಲ್ಲ, ಎಲ್ಲ ಬ್ಲೂ ಹೆವೆನ್ದು. ಸೊ ಇದು ಬೆಲೆ 79 ರುಪೀಸು. ಇದು ಕೂಡ ನಿಮಗೆ ತುಂಬಾ ಚೆನ್ನಾಗಿ ಕೊಡುತ್ತೆ. ನೆಕ್ಸ್ಟ್ ಬಂದು ವ್ಯಾಸ್ಲಿನ್, ತುಟಿಗೆ ನೀವು ಲಿಪ್ ಬಾಮ್ ಆದರೂ ಯೂಸ್ ಮಾಡಿ. ವ್ಯಾಸ್ಲಿನ್ 10 ರುಪೀಸು. ಸೊ ಲಿಪ್ ಬಾಮು 10-20 ರುಪೀಸ್ಗೆಲ್ಲ ಸಿಗುತ್ತೆ, ಲಿಪ್ ಬಾಮ್ ಯೂಸ್ ಮಾಡ್ಬೋದು. ನಾನು ರೆಗ್ಯುಲರಾಗಿ ವ್ಯಾಸ್ಲಿನ್ ಯೂಸ್ ಮಾಡೋದ್ರಿಂದ ನಾನು ಅದನ್ನೇ ಯೂಸ್ ಮಾಡ್ತಾಯಿದ್ದೀನಿ. ಸೊ ನಮಗೆ ಇದು ತುಂಬಾ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅದನ್ನು ಇದು ಮಾಡ್ತೀನಿ. ಸೊ ನೆಕ್ಸ್ಟ್ ಬಂದು ಮೈ ಫೇವ್ರೆಟ್ ಐ ಶ್ಯಾಡೋ ಪ್ಯಾಲೆಟ್. ಸೊ ಐ ಶ್ಯಾಡೋ ಪ್ಯಾಲೆಟ್ ನಿಮಗೆ ಕಡಿಮೆ ಬೆಲೆಯಿಂದ ಜಾಸ್ತಿ ಬೆಲೆಗೂ ಸಿಗುತ್ತೆ. ನಾನು ಈ ಐ ಶ್ಯಾಡೋ ಪ್ಯಾಲೆಟ್ನ ಮೀಶೋಲ್ಲಿ ತೊಗೊಂಡಿರೋದು. ಇದ್ರ ಬೆಲೆ ಬಂತು ಅಂದರೆ 200 ಒಳಗಡೆನೆ. ಸೊ ಅದು ಆಫರ್ ಇದ್ದಾಗ ನಾನು ಬುಕ್ ಮಾಡಿದ್ದು 190, 200 ಸಮಥಿಂಗ್, 200 ಅನ್ಕೋಬೋದು. 190ಇಂದ 200 ಇದೆ. ಅದು ಅಂದರೆ ಸ್ವಲ್ಪ ದಿನ ಆಯಿತು, ಮರ್ತೋಗಿದೆ ಪ್ರೈಸು. ಒಟ್ನಾಗ 200 ಒಳಗಡೆನೆ. ಸೊ ಇದು ಎಲ್ಲ ಕಲರ್ಸು ಇದೆ, ನಿಮಗೆ ಶೈನಿಂಗ್ ಕಲರ್ಸ್ ಎಲ್ಲ ಕಲರ್ಸು ಇದೆ, ತುಂಬಾ ಚೆನ್ನಾಗಿದೆ. ನೀವು ಕೂಡ ಪರ್ಚೇಸ್ ಮಾಡಿ. ಇದು ತುಂಬಾ ಒಳ್ಳೆ, ನಿಮಗೆ ಯಾವ ಕಲರ್ ಬೇಕೋ ಆ ಕಲರ್ ಇದೆ. ಸೊ ನನ್ನ ಸ್ಯಾರಿ ಕಲರ್ ಲೈಟ್ ಪಿಂಕ್ ಆಗಿರೋದ್ರಿಂದ ನಾನು ಅದೇ ಶೇಡನ್ನು ಐ ಶ್ಯಾಡೋಗೆ ಅಪ್ಲೈ ಮಾಡ್ಕೋತಿದ್ದೀನಿ. ನೀವು ಬ್ರಷಲ್ಲಿ ಬೇಕಾದ್ರೂ ಅಪ್ಲೈ ಮಾಡ್ಕೋಬೋದು, ಇಲ್ಲಾಂದರೆ ನಿಮ್ಮ ಕೈಯನ್ನು ಬಳಸಿ ಕೂಡ ಅಪ್ಲೈ ಮಾಡ್ಬೋದು. ನಾನು ಬ್ರಷ್ ಏನು ತೋರಿಸ್ತಿಲ್ಲ ಇದರಲ್ಲಿ. ಸೊ ನನ್ನ ಕೈಯಲ್ಲೇ ಅಪ್ಲೈ ಮಾಡ್ಕೋತೀನಿ. ನೋಡಿ ಇದು ಎಷ್ಟು ಚೆನ್ನಾಗಿದೆ ಐ ಶ್ಯಾಡೋ ಪ್ಯಾಲೆಟ್ ಅಂದರೆ ನನಗೆ ತುಂಬಾ ಇಷ್ಟ. ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ ಎಷ್ಟು ಕಲರ್ಸ್ ಇದ್ದಾವೆ, ನೋಡೋಕ್ಕೂ ಕೂಡ ಕಲರ್ಫುಲ್ ಆಗಿದೆ. ನೋಡಿ ಮ್ಯಾಚಿಂಗ್ ಮಾಡ್ಕೊಂಡು ನಿಮಗೆ ನಮ್ಮದು ಐ ಬಾಲ್ ಇದೆಯಲ್ಲ ಅಷ್ಟಕ್ಕೆ ಮಾತ್ರ ನಾನು ಅಪ್ಲೈ ಮಾಡ್ಕೋತೀನಿ. ಮೇಲೆಲ್ಲ ನನಗೆ ಇಷ್ಟ ಆಗೋಲ್ಲ ಅಪ್ಲೈ ಮಾಡ್ಕೊಳ್ಳೋಕ್ಕೆ. ಸೊ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಮೇಲೂ ಕೂಡ ಅಪ್ಲೈ ಮಾಡ್ಕೋಬೇಕು ಅಂದರೆ ಅಪ್ಲೈ ಮಾಡ್ಕೊಳ್ಳಿ. ಸೊ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಐ ಬಾಲ್ಸ್ ಎಲ್ಲಿರುತ್ತಲ್ಲ ಲೈನು ಅಲ್ಲಿವರೆಗೂ ಅಷ್ಟೇ ನಾನು ಅಪ್ಲೈ ಮಾಡ್ಕೊಳ್ಳೋದು. ನೋಡಿ ಈ ರೀತಿಯಾಗಿ ಅಪ್ಲೈ ಮಾಡ್ಕೊಳ್ಳಿ. ಸೊ ಅದು ತುಂಬಾ ಚೆನ್ನಾಗಿರುತ್ತೆ ಐ ಶ್ಯಾಡೋ ಪ್ಯಾಲೆಟು, ಅದನ್ನು ಬೈ ಮಾಡಿ. ಸೊ ನೆಕ್ಸ್ಟ್ ಬಂದು ಐಲೈನರು ಕೂಡ ಬ್ಲೂ ಹೆವೆನ್ ಐಲೈನರೇ. ಇದ್ರ ಪ್ರೈಸು ಕೂಡ 79 ರುಪೀಸು. ಸೊ ಇದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ನೋಡಿ ಈ ರೀತಿಯಾಗಿ ಫಸ್ಟ್ ಐ ಶ್ಯಾಡೋನ ಅಪ್ಲೈ ಮಾಡ್ಕೊಂಡ್ಮೇಲೆ ಐಲೈನರ್ನ ಅಪ್ಲೈ ಮಾಡ್ಕೊಳ್ಳಿ. ಐಲೈನರ್ ಅಪ್ಲೈ ಮಾಡಿದ್ಮೇಲೆ ಐ ಶ್ಯಾಡೋ ಅಪ್ಲೈ ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನಾನು ಏನೇನು ಪ್ರೋಸೆಸ್ ಹೇಳ್ತಾ ಇದ್ದೀನಿ ಫಸ್ಟಿಂದ ಲಾಸ್ಟ್ವರೆಗೂ ನೀಟಾಗಿ ನೋಡಿ, ನಿಮಗೆ ನೀಟಾಗಿ ಅಪ್ಲೈ ಆಗುತ್ತೆ.
ಸೊ ಲೈಟಾಗಿ ಬೇಕಾದ್ರೆ ಲೈಟಾಗಿ ಅಪ್ಲೈ ಮಾಡ್ಕೊಳ್ಳಿ, ಇಲ್ಲ ಡಾರ್ಕಾಗಿ ಬೇಕಾದ್ರೆ ಡಾರ್ಕಾಗಿ ಅಪ್ಲೈ ಮಾಡ್ಕೊಳ್ಳಿ. ನಾನು ಹೋಗ್ತಿರೋದು ಸಿಂಪಲ್ ಆಗಿರೋದನ್ನ ನಾನು ಸಿಂಪಲಾಗಿ ಲೈಟಲ್ಲಿ 1 ಲೈನ್ ಕೂಡ ಹೇಳ್ಕೊಂಡೆ. ಸೊ ನೋಡಿ ಈ ರೀತಿಯಾಗಿ ಐಲೈನರ್ನ ಅಪ್ಲೈ ಮಾಡ್ಕೋಬೇಕು. ಐಲೈನರ್ ಅಪ್ಲೈ ಮಾಡಿದಾಗ, ಕಾಜಲ್ ಅಪ್ಲೈ ಮಾಡಿದಾಗ ನಮ್ಮ ಐಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂದರೆ, ಅದು ಎಷ್ಟು ಗ್ಲೋ ಕೊಡುತ್ತೆ ಅಂದರೆ ಹೇಳೋದಕ್ಕೆ ಆಗಲ್ಲ. ಸೊ ನೆಕ್ಸ್ಟ್ ಬಂದು ಮಸ್ಕರ ಹಾಕೋತಾ ಇದ್ದೀನಿ. ಸೊ ಮಸ್ಕರನ್ನು ಕೂಡ ಬ್ಲೂ ಹೆವೆನ್ನು, ಇದ್ರ ಪ್ರೈಸ್ ಬಂದು 80 ರುಪೀಸು. ಸೊ ಇದನ್ನು ನೋಡಿ ನಾನು ಯಾವ ಪೊಸಿಷನಲ್ಲಿ ಹಾಕೋತಿದ್ದೀನಲ್ಲ, ಈ ಪೊಸಿಷನಲ್ಲೇ ಹಾಕ್ಕೊಳ್ಳಿ. ಸೊ ನಿಮ್ಗೊಬ್ಬ ಅಷ್ಟೊಂದು ಜನಕ್ಕೆ ಗೊತ್ತಿರಲ್ಲ ಯಾವ ಥರ ಮಸ್ಕರನ ಅಪ್ಲೈ ಮಾಡ್ಕೋಬೇಕು ಅಂತೇಳಿ. ನೋಡಿ ನಾನು ತೋರಿಸ್ತಿದ್ದೀನಲ್ಲ ಆ ರೀತಿಯಾಗಿ ಮೇಲೆ ಕೆಳಗಡೆ ನೀಟಾಗಿ ಅಪ್ಲೈ ಮಾಡ್ಕೊಬೇಕಾಗುತ್ತೆ. ಸೊ ಕೆಳಗಡೆ ಹೇರ್ಸ್ ಇರುತ್ತಲ್ಲ, ಸೊ ಅಲ್ಲಿ ನೀವು ಕಾಜಲ್ ಹಚ್ತಿರಲ್ಲ ಅಲ್ಲೂ ಕೂಡ ಒಂಚೂರು ಹಚ್ಕೋಬೇಕಾಗುತ್ತೆ. ಸೊ ಇದು ಕೂಡ ನಮಗೆ ಬಿಲೋ 100 ರುಪೀಸೇ, ತುಂಬಾ ಚೆನ್ನಾಗಿರುತ್ತೆ, ಹಚ್ಕೊಳ್ಳಿ. ಇದು ಕಾಜಲು ಕೂಡ ಬ್ಲೂ ಹೆವೆನ್ದೇ ಕಾಜಲು. ಸೊ ಇದು ಇದ್ರ ಬೆಲೆ 90 ರುಪೀಸು. ಸೊ ಇದು ಕೂಡ ತುಂಬಾ ಒಳ್ಳೆ ರಿಸಲ್ಟ್ ಕೊಡುತ್ತೆ. ಯಾವುದೇ ಥರ ಸ್ಪ್ರೆಡ್ ಆಗೋಲ್ಲ. ನಿಮಗೆ ಡಾರ್ಕ್ ಸರ್ಕಲ್ ಇರುತ್ತಲ್ಲ ಅಲ್ಲೆಲ್ಲ ಏನೂ ಕಾಜಲ್ ಕಾಣಿಸೋದೇ ಇಲ್ಲ. ನೀಟಾಗಿ ನೀವು ಹಚ್ಕೋಬೇಕಾಗುತ್ತೆ ಅಷ್ಟೇ. ನಾನು ಯಾವ ರೀತಿ ಹಚ್ಕೊಂಡು ತೋರಿಸಿದ್ನಲ್ಲ ಆ ರೀತಿಯಾಗಿ ನೀವು ಕೂಡ ಅಪ್ಲೈ ಮಾಡ್ಕೊಳ್ಳಿ, ಯಾವುದೇ ಥರ ಸ್ಪ್ರೆಡ್ ಆಗೋಲ್ಲ. ಸೊ ಇದು ನೋಡಿ ಕಾಜಲ್ ಅಪ್ಲೈ ಮಾಡ್ಕೊಳ್ಳೋದು. ನೆಕ್ಸ್ಟು ಬ್ಲಶ್ಶು. ಸೊ ಬ್ಲಶ್ಶು ನಮ್ಮ ಫೇಸನ್ನು ಎಷ್ಟು ಇಂಪ್ರೂವ್ ಮಾಡುತ್ತೆ ಅಂದರೆ ನೋಡಿ, ನಾನು ಪಿಂಕ್ ಬ್ಲಷ್ ತೊಗೊತಾ ಇದ್ದೀನಿ. ಸೊ ಇದ್ರ ಪ್ರೈಸ್ ಬಂದು 60 ರುಪೀಸು. ಸೊ ನೋಡಿ ಈ ರೀತಿಯಾಗಿ ನಿಮ್ಮ ಸ್ಮೈಲಿ ಫೇಸ್ ಮಾಡಿಕೊಂಡು ನಿಮ್ಮ ಕೆನ್ನೆಗಳಿರುತ್ತಲ್ಲ, ಸೊ ಆ ಭಾಗಕ್ಕೆ ಹಚ್ಕೋಬೇಕಾಗುತ್ತೆ. ಸೊ ಹಚ್ಕೊಂಡಿದ್ದಾದ್ಮೇಲೆ ನಾನು ಹೈಲೈಟರ್ ಕೂಡ ಹಾಕೋತಾ ಇದ್ದೀನಿ. ಹೈಲೈಟರ್ ಆವಾಗ ಹೇಳಿದೆ ನೋಸ್ ಮೇಲೆ ಹೈಲೈಟಿಂಗ್ ಚೆನ್ನಾಗಿರುತ್ತೆ. ಸೊ ಹಾಗೆ ಈ ಕಡೆ ಕೆನ್ನೆ ಮೇಲೆ ಹೈಲೈಟ್ ಮಾಡ್ಕೊಳ್ಳೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಆಗ ನಿಮ್ಮ ನೋಸು ಕೂಡ ಚಿಕ್ಕದಾಗಿ ಕಾಣಿಸುತ್ತೆ, ಹಾಗೆ ನಿಮ್ಮ ಚಿನ್ನು ಅದು ಕೂಡ ಚಿಕ್ಕದಾಗಿ ಕಾಣಿಸುತ್ತೆ. ಅದು ಚಿಕ್ಕದಾಗಿ ಕಾಣಿಸಿದಾಗ ನಮ್ಮ ಫೇಸು ಸುಂದರವಾಗಿ ಕಾಣಿಸುತ್ತೆ. ಸೊ ಅದಕ್ಕೋಸ್ಕರ ನಾವಲ್ಲಿ ಹೈಲೈಟರ್ನ ಯೂಸ್ ಮಾಡ್ತೀವಿ, ಓಕೆನಾ. ಹೈಲೈಟಾಗಿ ಕಾಣಿಸ್ಲಿ ಅನ್ನೋ ಕಾರಣಕ್ಕೆ. ಬ್ಲಶ್ಶು ಅಷ್ಟೇ, ನಿಮ್ಮ ಬ್ಲಷ್ ಚೆನ್ನಾಗಿ ಕಾಣಿಸ್ಲಿ, ನೀವು ಸ್ಮೈಲ್ ಮಾಡಿದಾಗ ಚೆನ್ನಾಗಿರಲಿ ಅನ್ನೋ ಇದಕ್ಕೆ ನಾವು ಬ್ಲಷನ್ನು ಯೂಸ್ ಮಾಡ್ತೀವಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಾದಮೇಲೆ ಫೈನಲಿ ನಾನು ಇಲ್ಲಿ ಲಿಪ್ ಲೈನರ್ ಏನು ಯೂಸ್ ಮಾಡ್ತಿಲ್ಲ. ಸೊ ಲಿಪ್ ಲೈನರು ಕೂಡ 100 ರುಪೀಸ್ ಒಳಗಡೆ ಸಿಗುತ್ತೆ. ಸೊ ನೀವು ಅದನ್ನು ಯೂಸ್ ಮಾಡಿ. ನಾನು ಅಷ್ಟು ಲಿಪ್ ಲೈನರ್ ಯೂಸ್ ಮಾಡದೇ ಇರೋ ಕಾರಣದಿಂದ ನಾನು ಡೈರೆಕ್ಟ್ ಲಿಪ್ಸ್ಟಿಕ್ಕನ್ನೇ ಅಪ್ಲೈ ಮಾಡ್ಕೋತಾ ಇದ್ದೀನಿ. ಸೊ ಲಿಪ್ಸ್ಟಿಕ್ ಇದು ಮ್ಯಾಟ್ ಲಿಪ್ಸ್ಟಿಕ್ಕು, ಇದ್ರ ಪ್ರೈಸ್ ಬಂದು 150 ರುಪೀಸು. ಸೊ ಇದು ಅಮೆಝಾನಲ್ಲಿ ನಾನು ತರಿಸ್ಕೊಂಡಿರೋದು. ಸೊ ಇದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನನಗಿದು ರೆಡ್ ಕಲರು ತುಂಬಾ ಇಷ್ಟ ಆಯಿತು. ಸೊ ನನ್ನ ಸ್ಯಾರಿ ಪಿಂಕ್ ಆಗಿರೋ ನಾನು ಇದು ರೆಡ್ ಆರೆಂಜ್ ಮಿಕ್ಸ್ ಇದೆ. ನನಗಿದು ತುಂಬಾ ಇಷ್ಟ ಆಗುತ್ತೆ ಲಿಪ್ಸ್ಟಿಕ್, ಅದಕ್ಕೋಸ್ಕರ ನಾನು ಇದೇ ಲಿಪ್ಸ್ಟಿಕ್ಕನ್ನು ಯೂಸ್ ಮಾಡ್ತಾ ಇರೋದು. ಸೊ ಇದು ಅಂದರೆ ಹೋಗಲ್ಲ, ಅಷ್ಟು ಬೇಗ ಲಿಪ್ಸ್ಟಿಕ್ ಹೋಗಲ್ಲ, ಓಕೆನಾ. ತುಂಬ ಚೆನ್ನಾಗಿರುತ್ತೆ. ಸೊ ಇದು ಲಿಪ್ಸ್ಟಿಕ್ಕನ್ನು ಅಪ್ಲೈ ಮಾಡ್ಕೊಂಡು ನಿಮ್ಗೆ ಯಾವ ಕಲರ್ ಯಾವ ಶೇಡ್ ಬೇಕು ಆ ಒಂದು ಲಿಪ್ಸ್ಟಿಕ್ಕನ್ನು ನೀವು ಹಾಕೋಬೋದಾಗಿದೆ. ನೆಕ್ಸ್ಟ್ ಫೈನಲಾಗಿ ಸ್ಟಿಕ್ಕರನ್ನು ನಿಮಗೆ ಯಾವುದು ಬಿಂದಿ ಯಾವುದು ಇಷ್ಟ ಆಗುತ್ತೋ ಆ ಬಿಂದಿಯನ್ನು ಇಟ್ಕೋಬೋದಾಗಿರುತ್ತೆ. ಸೊ ನೆಕ್ಸ್ಟ್ ಬಂದು ಅಂದರೆ ಮ್ಯಾರೇಜ್ ಆಗಿರೋರು ಸಿಂಧೂರು ಬಿಂದಿ ಸಿಂಧೂರು ಬೇಕಾದರೆ ಇಟ್ಕೊಳ್ಳಿ. ಸೊ ಇಲ್ಲಾಂದರೆ ಸ್ಕಿಪ್ ಮಾಡಿ, ಓಕೆನಾ. ಮ್ಯಾರೇಜ್ ಆಗಿಲ್ಲದೆ ಇರೋರು. ಸೊ ನಾನು ಮ್ಯಾರೇಜ್ ಆಗಿರೋದ್ರಿಂದ ನಾನು ಸಿಂಧೂರು ಇಟ್ಕೋತಾ ಇದ್ದೀನಿ. ಸೊ ಇದು ಕೂಡ ನಿಮಗೆ ಇದ್ರ ಪ್ರೈಸು ಕೂಡ ಥಿಂಕ್ 50 ರುಪೀಸ್ ಇದು ಸಿಂಧೂರು. ಚೆನ್ನಾಗಿರುತ್ತೆ, ಯೂಸ್ ಮಾಡಿ. ಸೊ ಎಲ್ಲ ಆಗಿದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂಥೇಳಿ. ಸೊ ನಾನು ರೆಡಿಯಾಗಿ ಬರ್ತೀನಿ. ಸೊ ಯಾವ ಥರ ಇದೆ ಇಯರಿಂಗ್ಸು ಮತ್ತು ಸರ ಬಳೆ ಓಲೆ ಎಲ್ಲ ಇಟ್ಕೊಂಡು ಬಂದಾಗ ನಮ್ಮ ಒಂದು ಫೈನಲ್ ಲುಕ್ ಯಾವ ಥರ ಇರುತ್ತೆ ಅಂಥೇಳಿ ನಿಮಗೆ ಕಾಣಿಸ್ತಿರುತ್ತೆ, ನೋಡ್ತಾ ಇರಿ. ಸೊ ಇಲ್ಲಿ ಬಂದು ನಿಮಗೆ ಮೇಕಪ್ ಕಂಪ್ಲೀಟ್ ಆಗಿದೆ, ಓಕೆನಾ. ನೋಡಿ ಇಲ್ಲಿ ನಾನು ಇಯರಿಂಗ್ಸ್ ಎಲ್ಲ ಹಚ್ಕೊಂಡ್ಬಂದಾಗ ಈ ರೀತಿಯಾಗಿ ಕಾಣಿಸ್ತಿದೆ. ಸೊ ಇಲ್ಲಿ ನೋಡಿ ಸಿಂಪಲ್ ಆದಂತಹ ಸೆಟ್ಟನ್ನು ಹಾಕ್ಕೊಂಡಿದ್ದೀನಿ. ಹಾಗೆ ಮ್ಯಾಚಿಂಗ್ ಬ್ಯಾಂಗಲ್ಸು ಮತ್ತು ಮ್ಯಾಚಿಂಗ್ ವಾಚನ್ನು ಕೂಡ ನಾನು ಹಾಕ್ಕೊಂಡಿದ್ದೀನಿ. ಲೈಟ್ ಪಿಂಕ್ ಕಲರ್ ಆಗಿರ್ಬೋದು. ಸೊ ಈ ಸರ ನನಗೆ ತುಂಬಾ ಇಷ್ಟ ಇತ್ತು. ಇದರಲ್ಲಿ ಲಕ್ಷ್ಮೀ ದೇವರಿದೆ. ಸೊ ನೋಡಿ ಮೇಕಪ್ ಯಾವ ಥರ ಕ್ಲಿಯರಾಗಿ ಕಾಣಿಸ್ತಿದೆ ಅಂತೇಳಿ ನೋಡ್ತಾ ಇರ್ಬೋದು ನೀವು. ಮೇಕಪ್ ಫಿಕ್ಸರ್ ಇತ್ತು ಅಂದರೆ ಫಿಕ್ಸ್ ಮಾಡ್ಕೊಳ್ಳಿ. ಸೊ ನನ್ನದು ಮೇಕಪ್ ಫಿಕ್ಸರು ಹತ್ರ ಖಾಲಿಯಾಗಿತ್ತು, ಅದಕ್ಕೋಸ್ಕರ ತೋರಿಸಿಲ್ಲ. ಸೊ ನಿಮ್ಮ ಹತ್ರ ಮೇಕಪ್ ಫಿಕ್ಸರ್ ಅದು ಕೂಡ ಸಿಗುತ್ತೆ ಕಡಿಮೆ ಬೆಲೆಗೆ. ಸೊ ನೀವು ಫೈನಲಾಗಿ ಮೇಕಪ್ ಫಿಕ್ಸ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಮೇಕಪ್ಪು ಹೋಗೋದಿಲ್ಲ. ಸೊ ನಾನು ಫಿಕ್ಸ್ ಮಾಡ್ಕೊಂಡಿಲ್ಲ ಅಂದರೂ ನನ್ನ ಮೇಕಪ್ಪು ಕಂಪ್ಲೀಟಾಗಿ 24 ಅವರ್ಸ್ ಕೂಡ ಇರುತ್ತೆ. ಆ ರೀತಿಯಾದಂಥ ಇದು ಏನು ಕಡಿಮೆ ಪ್ರಾಡಕ್ಟ್ಸ್ ಅಂತಲೇ ಹೇಳೋದಕ್ಕೆ ಆಗೋದಿಲ್ಲ. ಸೊ ನಿಮಗೆ ಯಾವುದೇ ಥರ ಮೇಕಪ್ಪು ಎಲ್ಲೂ ಕೂಡ ಡ್ಯಾಮೇಜ್ ಆಗೋದಿಲ್ಲ. ನೀವು ಎಷ್ಟೇ ಬಿಸಿಲಲ್ಲಿ ಹೋದಾಗೇ ಇದ್ದಿದ್ದು. ಸೊ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊತೀನಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್.